ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, 26 ಜನವರಿ 1996ರಿಂದ 15 ಮೇ 1996ರವರೆಗೆ ಎಷ್ಟು ದಿನಗಳು ಇರುತ್ತವೆ ಅಂತ ಕ್ವಶನ್ ತೀತನಿಲ್ಲ. ಇಲ್ಲೇ ದಿನಗಳನ್ನ ಲೆಕ್ಕ ಹಾಕ್ಬೇಕ್ರಿ. ತೀತನಿಲ್ಲ ಏನಾಗ್ತತಿ, ಜನವರಿ 26, 1996ರಿಂದ 15 ಮೇ 1996ರವರೆಗೆ ಎಷ್ಟು ದಿನಗಳು ಇರುತ್ತವೆ. ಹಾಗಾದ್ರ ಜನವರಿಗೆ ಆಲ್ರೆಡಿ ನಂಗೆ 26 ದಿನ ಬಂದಾವ ಅಂತ ಹೇಳತ್ತಾನ. ಇವತ್ತು ತಾರೀಕೇನೆ ಹೇಳ್ತಾನವ 26 ಅಂತ ಹೇಳತ್ತಾನ. 26 ಜನವರಿ 1996ರಿಂದ ಹಂಗಾರ ಈ ತಿಂಗಳು ಮುಗಿಬೇಕಂದ್ರೆ ಇನ್ನ ಎಷ್ಟು ದಿನ ಆಗೋದಿಲ್ಲ? 26, 27, 28, 29, 30, 31. ಹಂಗಾರ ಈ ತಿಂಗಳು ಮುಗಿ ಇನ್ನ ಎಷ್ಟು ದಿನ ಅದಾವಿಲ್ಲ? ಈ 26ನ ಕನ್ಸಿಡರ್ ಮಾಡ್ಬೇಕ್ರಿ. ಯಾಕಂದ್ರೆ ಇಲ್ಲಿ 26ರಿಂದ 1996 ಜನವರಿಯಿಂದ ಲೆಕ್ಕ ಮಾಡ್ಬೇಕು. ಹಂಗಾರ 26ನೇ ತಾರೀಕು ಹಿಡಿತೀರಿ ನಿಲ್ಲೋದನ್ನ? 26, 27, 28, 29, 30, 31. ಈ ತಿಂಗಳು ಇನ್ನ ಎಷ್ಟು ದಿನ ಉಳಿದು? 6 ದಿನ ಪ್ಲಸ್ ನೆಕ್ಸ್ಟ್ ತಿಂಗಳು ಯಾವ್ದು ಬರ್ತೈತಿ? ಇದೇನಾರ ಅಧಿಕ ವರ್ಷ ಸಾಮಾನ್ಯ ವರ್ಷ ಕಂಡುಹಿಡ್ಕೋ. ಫಸ್ಟ್ 1996 ಅನ್ನೋದು 4ರಲ್ಲಿ ಸಂಪೂರ್ಣವಾಗಿ ಬಾ ಹೋಗ್ತತ್ರಿ. ಅದು ಕೂಡ ಏನಾಗಿರ್ತದೆ? ಅಧಿಕ ವರ್ಷ. ಅಧಿಕ ವರ್ಷದೊಳಗ ಫೆಬ್ರವರಿ ತಿಂಗಳಿಗೆ ಎಷ್ಟು ದಿನ ಬರ್ತಾವ ಅಂತ ಹೇಳಿದೀನಿ? 29. ಎಷ್ಟು ಬರ್ತಾವು? ಸಾಮಾನ್ಯ ವರ್ಷದೊಳಗ 28 ಇರ್ತಾವ್ರಿ. ಅಧಿಕ ವರ್ಷ ಒಂದನ ಹೆಚ್ಚಿಗೆ ಆಗ್ತತಿಲ್ಲೋ? ಎಷ್ಟು ಬರ್ತಾವ ಈ ತಿಂಗಳೊಳಗ? 29. ಇದು ಜನವರಿಯಲ್ಲಿ ಉಳಿಯುವಂತ ದಿನಗಳ ಸಂಖ್ಯೆ, ಇದು ಫೆಬ್ರವರಿಯಲ್ಲಿ ಉಳಿಯುವಂತ ಸಂಖ್ಯೆ. ಫೆಬ್ರವರಿ ಆದ ನೆಕ್ಸ್ಟ್ ಮಂತ್ ಯಾವ್ದೈತಿ? ಮಾರ್ಚ್. ಮಾರ್ಚ್ ತಿಂಗಳದೊಳಗ ಬರುವಂತ ದಿನಗಳ ಸಂಖ್ಯೆ ಎಷ್ಟು? ಶಬಾಷ್, 31. ನೆಕ್ಸ್ಟ್ ಇದು ಮಾರ್ಚ್ ಆತ್ರಿ. ಏಪ್ರಿಲ್ 30. ನೆಕ್ಸ್ಟ್ ಬರುವಂತ ತಿಂಗಳ ಯಾವುದು? ಮೇ 15ನೇ ತಾರೀಕು ಅಂತ. ಎಷ್ಟನೇ ತಾರೀಕ? ಮೇ 15. ಹಂಗಾರ 15 ದಿನ ಹಿಡಿತೀರೇನಿಲ್ಲ? ಆ 15 ದಿನವನ್ನ ಪ್ಲಸ್ ಮಾಡ್ರಿ, ಕೂಡಿಸ್ರಿ ಎಲ್ಲ. ಮೇ ಇಲ್ಲಿ ನೋಡ್ರಿ, 31ಕ್ಕೆ 30 ಕೂಡಿಸಿದ್ರೆ 61 ಆಗ್ತತ್ರಿ. ಇದ ಪ್ಲಸ್ 15, 29 ಕೂಡಿಸಿದ್ರೆ 15ಕ್ಕೆ 6 ಕೂಡಿಸಿದ್ರೆ ಎಷ್ಟು ಆಗತ್ರಿ? 21. ಇನ್ನು ಉಳಿದಂತ ದಿನಗಳ ಸಂಖ್ಯೆ ಎಷ್ಟು? 29 ಐತನಿಲ್ಲ? ಕೂಡಿಸ್ರಿ. 9 ಕೂಡಿಸಿದ್ರೆ 10, 10ಕ್ಕೆ ಕೂಡಿಸಿದ್ರೆ 11. ಇದು 6, 4 ಕೂಡಿಸಿದ್ರೆ ಎಷ್ಟಾಗತ್ರಿ? 10. ಇದು ಕೈಲಾಗ ಕೂಡಿಸಿದ್ರೆ 111 ದಿನಗಳು. ಜನವರಿ 26, 1996ರಿಂದ 15 ಮೇ 1996ರವರೆಗೆ ಎಷ್ಟು ದಿನಗಳು ಇರುತ್ತವೆ ಅಂತಂದ್ರ ಎಷ್ಟು ದಿನ ರೀ? 111 ದಿನ. ಎಲ್ಲರಿಗೂ ತಿಳಿತಾ? ಇಲ್ಲೇ ದಿನಗಳನ್ನ ಲೆಕ್ಕ ಹಾಕ್ಬೇಕು. ಏನ್ ಮಾಡ್ಬೇಕ್ರಿ? ಎಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗೈತಿ? ನೆಕ್ಸ್ಟ್ ಕ್ವಶನ್ ಹೋಗಿ ನಾನ. ಹಾಗಾದ್ರ ನೆಕ್ಸ್ಟ್ ಕ್ವಶನ್ ತಗೋರಿ. ಇಲ್ಲೇ ವಿರಾಟ್ ಇಲ್ಲ ನೋಡ್ರಿ. ವಿರಾಟ್ ಕೊಹ್ಲಿ ಅಲ್ಲ, ವಿರಾಟ್ ಅಷ್ಟ. ಕ್ವಶನ್ ಒಳಗೆ ಏನ್ ಕೊಟ್ಟಾನ? ವಿರಾಟ್ ಅಂತ ಕೊಟ್ಟ. ವಿರಾಟ್ ಕೊಹ್ಲಿ ಅಂತ ಕೊಟ್ಟಿದ್ದ ವಿರಾಟ್ ಕೊಹ್ಲಿ ಅಂತ ತಗೋನು. ತೀತಿನಿಲ್ಲ? ವಿರಾಟ್ 10 ದಿನಗಳ ಹಿಂದೆ ಮಾರುಕಟ್ಟೆಗೆ ಹೋಗಿದ್ದರು. ಎಷ್ಟು ದಿನಗಳಿಂದ ಹೋಗಿದ್ದಂತ? 10 ದಿನಗಳ ಹಿಂದೆ ಮಾರುಕಟ್ಟೆಗೆ ಹೋಗಿದ್ದರು. ಅವರು ಭಾನುವಾರ ಮಾತ್ರ ಮಾರುಕಟ್ಟೆಗೆ ಹೋಗುತ್ತಾರೆ. ಅವರು ಮಾರುಕಟ್ಟೆಗೆ ಹೆಂಗ್ ಹೋಗ್ತಾರಂತ? ಭಾನುವಾರ ಮಾತ್ರ. ಇಂದು ವಾರದ ದಿನ ಯಾವ ದಿನ ಅಂತ ಕ್ವಶನ್ ಕೇಳ. ಹಾಗಾದ್ರ ಇವತ್ತು ಯಾವ ದಿನ ಅಂತ ಕ್ವಶನ್ ಕೇಳ್ತಾನ. ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ. ಏನಂತ? ವಿರಾಟ್ ಅನ್ನೋ ಒಬ್ಬ ವ್ಯಕ್ತಿ ಅದಾನ. ಇವತ್ತಿನಿಂದ ಹಿಡಿದ 10 ದಿನಗಳ ಹಿಂದ ಯಾವಲ್ಲಿ ಹೋಗಿದ್ದಂತವ? ಮಾರುಕಟ್ಟೆಗೆ ಹೋಗಿದ್ದಂತ. ಎಷ್ಟು ದಿನಗಳ ಹಿಂದ? 10 ದಿನಗಳ ಹಿಂದೆ. ಅವ ಮಾರುಕಟ್ಟೆಗೆ ಏನಾರು ಹೋಗ್ಬೇಕಾದ್ರ ಪ್ರತಿ ಭಾನುವಾರ ಮಾತ್ರ ಹೋಗ್ತಾನಂತ. ಎಂದ್ ಹೋಗ್ತಾನಂತ? ಪ್ರತಿ ಭಾನುವಾರ ಮಾತ್ರ ಹೋಗ್ತಾನಂತ. ಹಾಗಾದ್ರ ಇಲ್ಲಿ ನೋಡ್ರಿ, 10 ದಿನಗಳ ಹಿಂದೆ ಅಂತ ಐತಿ. ಗುಡ್. ಹಂಗಾದ್ರ ಒಂದ್ ಭಾನುವಾರ ಬರ್ಬೇಕಂದ್ರೆ ಎಷ್ಟು ದಿನ ರೀ? 7 ದಿನ ಅಲ್ಲೂ ರೀ. ಹಾಗಾದ್ರ ಇದ್ರಾಗ 7 ದಿನ ಮೈನಸ್ ಮಾಡಿಬಿಡೋಣ. ಎಷ್ಟು ಬರ್ತತಿ?
ಮೂರು ಬರ್ತದೆ. ಹಾಗಾದ್ರ 0 ಅಂದ್ರೆ ಯಾವಾರು? ರವಿ. 1 ಅಂದ್ರ ಸೋಮ. 2 ಅಂದ್ರ ಮಂಗಳ. 3 ಅಂದ್ರ ಬುಧ. ಹಂಗಾರೆ ಇವತ್ತು ಯಾವ ವಾರ ಅಂತ್ರಿ? ಬುಧವಾರ. ಆಪ್ಷನ್ ಯಾವುದು? ಇಲ್ಲಿ ನೋಡ್ರಿ, ಈ 3 ದಿನಗಳ ಹಿಂದೆ ಕೂಡ ಅವ್ರು ಹೋಗಿರ್ತಾನಂತ್ರಿ. ಹೋಗಿರ್ತಾನೇನಿಲ್ಲೋ? 3 ದಿನಗಳ ಹಿಂದೆ ಹೋಗಿದಾನಿಲ್ಲ ಅವ ಮಾರುಕಟ್ಟೆಗೆ. ಮತ್ತ ಅದ್ರ ಹಿಂದಿನ ವಾರ ಕೂಡ ಹೋಗಿದಾನಂತ. ಎಲ್ಲಿ ಹೋಗಿದಾನಂತ? ಮಾರುಕಟ್ಟೆಗೆ. ಚೇತನಿಲ್ಲ ಇವ ಏನಾರ 1ನೇ ದಿನ ಹೋಗಿತ್ತಂದ್ರ ಮಾರುಕಟ್ಟೆಗೆ, ಮತ್ತ 7ನೇ ದಿನ ಹೋಗ್ತಾನಿಲ್ಲ ಇವ. ಹಂಗ ಈ 3 ದಿನ ಏನಂದ್ರ 7 ದಿನ ಬರ್ತೈತಿ, 7ನೇ ತಾರೀಕು ಬರ್ತೈತಿ, 7 ದಿನ ಬರ್ತಾನಿಲ್ಲ. ಅವತ್ತು ಹೋಗಿದಾನಂತ ಮಾರುಕಟ್ಟೆಗೆ. ಅದ್ರ ಹಿಂದಿನ ವಾರ ಕೂಡ ಏನಾಗಿದಾನಂತ ಮಾರುಕಟ್ಟೆಗೆ. ಯಾರವ? ವಿರಾಟನ ವ್ಯಕ್ತಿ. ಹಾಗಾದ್ರ ಇವತ್ತು ಯಾವ ವಾರ ಅಂತ ಕ್ವಶನ್ ಕೇಳ್ತಾನ. ಇವತ್ತು ಯಾವ ವಾರ ಅಂತ? ಬುಧವಾರ. ಎಲ್ಲರಿಗೂ ತಿಳಿಯತೈತ್ರಿ? ಇನ್ನೊಮ್ಮೆ ಹೇಳ್ತಾನೆ ನೋಡ್ರಿ ಇಲ್ಲಿ. ವಿರಾಟ್ 10 ದಿನಗಳ ಹಿಂದೆ ಮಾರುಕಟ್ಟೆಗೆ ಹೋಗಿದ್ದರು. ಅವರು ಭಾನುವಾರ ಮಾತ್ರ ಮಾರುಕಟ್ಟೆಗೆ ಹೋಗುತ್ತಾರೆ ಅಂತ ಕ್ವಶನ್. ಯಾವತ್ತು ಹೋಗ್ತಾನಂತವ? ಇವತ್ತಿನ ಯಾವ ನಂಗೆ ಗೊತ್ತಿಲ್ಲ ಅಂತ ತಿಳ್ಕೊರಿ. 10 ದಿನಗಳ ಹಿಂದೆ ಮಾರುಕಟ್ಟೆಗೆ ಹೋಗಿದ್ದ ಅಂತ. 10 ದಿನಗಳ ಹಿಂದೆ ಅಂದ್ರ ಇಲ್ಲಿ ನೋಡ್ರಿ, ರವಿವಾರ ಎಂದು ಬರ್ತೈತಿ. ರವಿವಾರ ಟು ರವಿವಾರ 7 ದಿನ. 7 ದಿನವನ್ನು ಮೈನಸ್ ಮಾಡ್ಬೇಕು. ಉಳಿದಂತ ಎಷ್ಟು ಉಳಿತೈತ್ರಿ? 3 ದಿನ. 0 ಅಂದ್ರೆ ರವಿವಾರ ಅನ್ನೋದು ಬರ್ತೈತಿ ನಿಮಗ. ಸೋಮವಾರ, ಮಂಗಳವಾರ, ಬುಧವಾರ. ಬುಧವಾರ ದಿನ ಬಂತು. ಇವತ್ತು ಯಾವ ವಾರ ಅಂತ? ಇನ್ನು 3 ದಿನಗಳ ಹಿಂದೆ ಏನ್ ಮಾಡಿದ್ದಂತ ಮತ್ತವ ಮಾರುಕಟ್ಟೆಗೆ ಹೋಗಿದ್ದ. 1 ವಾರ ಹೋಗಿದ್ದಂತ. ಅವ್ ಯಾವತ್ ಹೋಗ್ತಾನ? ಬರೀ ಪ್ರತಿ ಭಾನುವಾರ ಮಾತ್ರ ಹೋಗ್ತಾನಂತ. ಹಾಗಾದ್ರೆ ನೆಕ್ಸ್ಟ್ 1 ದಿನ ಇದ್ದಾಗ ಹೋಗ್ಬೋದಲ್ಲ ಅವ? 1ನೇ ದಿನ ಇದ್ದಾಗ ಹೋಗೋದಿಲ್ಲ ಮಾರುಕಟ್ಟೆಗೆ. ಹಾಗಾದ್ರ ಈ ಉಳಿದಿರುವಂತ ಇವತ್ತು ಯಾವ್ದನ್ನ ಕ್ವಶನ್ ಕೇಳ್ತಾನ್ರಿ ಅವ? ಬುಧ. ಎಲ್ಲರಿಗೂ ತಿಳಿತು? ಮುಂದೆ ಹೋಗ್ಲಿ ನೆಕ್ಸ್ಟ್ ಕ್ವಶನ್ಗೆ. ಗುಡ್. ಇಲ್ಲಿ ನೋಡ್ರಿ, ಕಿರಣ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ. ಕಿರಣ್ ಮಾರ್ಚ್ 5, 2000 ಜನಿಸಿದರು. ಅದೇ ವರ್ಷ ಗಣರಾಜ್ಯೋತ್ಸವವನ್ನ ಬುಧವಾರ ಆಚರಿಸಲಾಯಿತು ಅಂತ ಕ್ವಶನ್. ಯಾವತ್ತು ಆಚರಣೆ ಮಾಡ್ರಂತ? ಗಣರಾಜ್ಯೋತ್ಸವ ಎಂದ ಆಚರಣೆ ಮಾಡ್ರಂತದನ್ನ? ಬುಧವಾರ ದಿನದಂದು. ಕಿರಣ್ ಯಾವ ದಿನ ಜನಿಸಿದನು ಅಂತ ಕ್ವಶನ್. ಹಾಗಾದ್ರ ಕಿರಣ್ ಮಾರ್ಚ್ 5, 2000 ಜನಿಸಿದಾರಂತ. ಅದೇ ವರ್ಷ ಗಣರಾಜ್ಯೋತ್ಸವವನ್ನು ಬುಧವಾರ ಆಚರಿಸಿದರು. ಗಣರಾಜ್ಯೋತ್ಸವ ಎಂದು ಬರ್ತತಿ? ಜನವರಿ 26. ಯಾವಾರ ಆಗಿತ್ತಂತಿದು? ಬುಧವಾರ. ಅದ ವರ್ಷ ಯಾವತ್ತಾಗಿತ್ತಂತ? ಬುಧವಾರ. ಈ 2000 ಅನ್ನೋದು ಅಧಿಕ ವರ್ಷ ಏನ್ ಸಾಮಾನ್ಯ ವರ್ಷ? 2000 ಸಂಪೂರ್ಣವಾಗಿ 4ರಲ್ಲಿ ಬಾ ಹೋಗ್ತತ್ರಿ. ಶೇಷ 0 ಉಳಿದೈತಿ. ಅದಕ್ಕೆ ಇದೇನಿದು? ಅಧಿಕ ವರ್ಷ. ಈಗ ಜನವರಿ ತಿಂಗಳನ್ನ ಮುಗಿತ್ತ. ಜನವರಿ 26 ಗೊತ್ತದ ಗಣರಾಜ್ಯೋತ್ಸವ. ಹಾಗಾದ್ರೆ ನೀವು ಅದ ವರ್ಷ ಮಾರ್ಚ್ 5ನೇ ತಾರೀಕು ಜನಿಸಿದಾನಂತೀವ್. ಮಾರ್ಚ್, ಫೆಬ್ರವರಿ, ಮಾರ್ಚ್ ಇನ್ನ ಐತಲ್ಲ, ದಿನಗಳ ಸಂಖ್ಯೆ ಲೆಕ್ಕ ಹಾಕ್ಬೇಕೇನಿಲ್ಲೋ? ಈಗ ಜನವರಿ 26 ಅನ್ನತ ನಾವು. ಅದೇ ವರ್ಷ ಗಣರಾಜ್ಯೋತ್ಸವವನ್ನ ಬುಧವಾರ ಆಚರಿಸಲಾಯಿತು. ಗಣರಾಜ್ಯೋತ್ಸವ ಎಂದ ಆಚರಣೆ ಮಾಡ್ತಾರ್ರಿ? ಜನವರಿ 26 ಮಾಡ್ತಾರಲ್ಲ, ಅವತ್ ಯಾವ ವಾರ ಆಗಿತ್ತಂತ? ಹಾಗಾದ್ರೆ ಮಾರ್ಚ್ 5ನೇ ತಾರೀಕು ಯಾವ ದಿನ ಆಗಿರ್ತದ ನೋಡೋಣ. ಇನ್ನ ಜನವರಿ ತಿಂಗಳು ಉಳಿದಂತ ದಿನಗಳ ಸಂಖ್ಯೆ ಎಷ್ಟು? 5 ಅಲ್ಲ. ಈ 26ನ ಹಿಡಿಬೇಡ್ರಿ. ಯಾಕೆ? ಆಲ್ರೆಡಿ ಕೊಟ್ಟಾನ ನನಗೆ ಯಾವ ವಾರ ಆಗಿತ್ತು ಅಂತ ಹೇಳಿ. ಏನಂತ ಹೇಳಿದ್ರು? ಬುಧವಾರ. ತೀತನಿಲ್ಲ? ಜನವರಿ ತಿಂಗಳು ಉಳಿಯುವಂತ ದಿನಗಳ ಸಂಖ್ಯೆ ಎಷ್ಟು ಹಂಗಾರ? ಇನ್ನ 27, 28, 29, 30, 31. ತೀತನಿಲ್ಲ? ನೆಕ್ಸ್ಟ್ ತಿಂಗಳು ಯಾವ್ದ್ರಿ? ಫೆಬ್ರವರಿ ಅಲ್ಲ. ಇದು ಅಧಿಕ ವರ್ಷ. ಫೆಬ್ರವರಿ ತಿಂಗಳು ಎಷ್ಟು ದಿನ ಬರ್ತಾವ? 29. ಫೆಬ್ರವರಿ ತಿಂಗಳಿಗೆ ಎಷ್ಟು ಬರ್ತಾವ್ರಿ? 29. ನೆಕ್ಸ್ಟ್ ಮಂತ್ ಯಾವುದು? ಮಾರ್ಚ್. ಮಾರ್ಚ್ ಪೂರಾ ತಿಂಗಳು ಹಿಡಿಬೇಕು, ಬರೀ 5ನೇ ತಾರೀಕು ಅಷ್ಟೇ ಹಿಡಿಬೇಕು. ಯಾಕಂದ್ರ ಅವ 5ನೇ ತಾರೀಕಿಗೆ ಮಟ್ಟ ಅಷ್ಟ ಕೇಳಿದಾನ. 5ನೇ ತಾರೀಕಿನ ಜನಿಸಿದಾನ. ಅವ್ ಯಾವತ್ತು ಜನಿಸಿದಾನು ನಮ್ಗೆ ಗೊತ್ತಿಲ್ಲ. ಅದನ್ನ ನಾವ್ ಏನ್ ಮಾಡ್ಬೇಕು? ಇಲ್ಲೇ ಕಂಡು ಹಿಡಿಯಬೇಕು. ಇಲ್ಲೇ 5 ದಿನ ಕೂಡಿಸ್ತೇನ್ರಿ. ಮಾರ್ಚ್ ಟೋಟಲ್ ಕೂಡಿಸ್ರಿ. ಇವನ 10 ಆತ್ರಿ, 39 ಆಗ್ತಿದ. 39 ದಿನಗಳು ಬಂದು. ಹಾಗಾದ್ರ ಒಂದು ವಾರಕ್ಕೆ ಎಷ್ಟು ದಿನ? 7ರಲ್ಲಿ 39 ಭಾಗಿಸ್ಬೇಕ್ರಿ. 7 5ಲೆ 35. ತೀತನಿಲ್ಲ? ಇಲ್ಲಿ 4 ಶೇಷ, ಇದು 0 ಉಳಿತು. ಶೇಷ ಎಷ್ಟು ಬಂತಿಲ್ಲ? ಈಗ ನನಗೆ ಬುಧವಾರ ಅನ್ನೋದು ಏನಂತ ಇಟ್ಕೋಬೇಕು? ನಾ ಇಲ್ಲಿ 0 ಅಂತ ಇಟ್ಕೋಬೇಕು. ಯಾಕೆ? ನನಗೆ ಕೊಟ್ಟ ನಾವು ಇಲ್ಲಿ ಬುಧವಾರ ಅಂತ ಹೇಳಿ.
ಗಣರಾಜ್ಯೋತ್ಸವ ಬುಧವಾರ ಆಗೈತಪ್ಪ. ನಾ ಹುಟ್ಟಿದ್ದು ಮಾರ್ಚ್ 5ನೇ ತಾರೀಕ. ಎಂದ್ ಹುಟ್ಟೇನ್ ಹೇಳಾತ ನಾವ್ ನಮಗ್. ಹಂಗಂತಂದ್ರ ಬುಧವಾರ ಏನಂತ ಇಟ್ಕೋಬೇಕು? ಸೊನ್ನೆ ಬುಧವಾರ. ಒಂದ್ ಅನ್ನೋದು ಯಾವ ವಾರ ಆಕೈತ್ರಿ? ಗುರುವಾರ. ಎರಡು ಅನ್ನೋದು ಶುಕ್ರ. ಮೂರ್ ಅನ್ನೋದು ಶನಿ. ನಾಲ್ಕು ಅನ್ನೋದು ರವಿವಾರ. ಐತಿ ರವಿವಾರ. ಹಾಗಾದ್ರ ಅವ ಹುಟ್ಟಿದ ದಿನ ಯಾವ್ದಾಗಿತ್ರಿ? ರವಿವಾರ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಇಟ್ ಈಸ್ ರೈಟ್. ತಿಳಿತ ಎಲ್ಲಾರ್ಗಿ? ಇಲ್ಲಿ ನೋಡ್ರಿ, ಶತಮಾನದ ಕೊನೆಯ ದಿನ ಯಾವ ದಿನ ಆಗಿರ್ಬೋದು ಅಂತ ಆಗ್ಬೇಕಿತ್ತು. ಇಲ್ಲಿ ಅವರೇ ಆಗಿರ್ಬೋದು ಅಂತ ಐತಲ್ಲ ಕ್ವಶನ್ ಐತಲ್ಲ. ಇಲ್ಲಿ ಶತಮಾನದ ಕೊನೆಯ ದಿನ ಯಾವ ದಿನ ಆಗಿರಬಹುದು ಅಂತ ಕ್ವಶನ್ ಆಗ್ಬೇಕಿದೆ. ಈತನಿಲ್ಲ. ಈಗ ಶತಮಾನ ಅಂತಂದ್ರ ಎಷ್ಟು ವರ್ಷಕ್ಕೊಂದ್ ಶತಮಾನ ಆಗ್ತತ್ರಿ? 100 ವರ್ಷಕ್ಕೆ ಏನಾಗ್ತತ್ರಿ? 1 ಶತಮಾನ ಆಗ್ತದೆ. ಹಾಗಾದ್ರ 2 ಶತಮಾನ ಆಗ್ಬೇಕಂದ್ರೆ ಎಷ್ಟು 100 ವರ್ಷ ಆಗಿರ್ಬೇಕು? 200 ವರ್ಷ. 3 ಶತಮಾನ ಆಗ್ಬೇಕಾದ್ರೆ ಎಷ್ಟು ವರ್ಷ ಆಗಿರ್ಬೇಕು? 300 ವರ್ಷ. ತೀತೇನಿಲ್ಲ? ಹಾಗಾದ್ರ ನಿಮ್ಮನ್ನ ಕೋಡ್ ಬಿಡಿಸಿದ ಆಲ್ರೆಡಿ. 100 ವರ್ಷಕ್ಕೆ ಆಗುವಂತ ಕೋಡ್ ಎಷ್ಟೈತ್ರಿ? 5. 300 1. ಸಾರಿ, 200 ಏನೈತ್ರಿ? 3 ಐತ್ರಿ. 300 ಏನೈತ್ರಿ? 1. ಈ ಕೋಡ್ ನಿಮ್ ತಲೆ ಒಳಗೆ ಇರ್ಬೇಕು. ಅಂದ್ರ ನಾನ್ ನಿಮ್ಗೆ ಆಲ್ರೆಡಿ ಹೇಳಿದೆಲ್ಲ ಕೋಡ್ ಇದನ್ನು ಹೇಳಿದೇನಿಲ್ಲೋ. ಹಾಗಾದ್ರ ಶತಮಾನದ ಕೊನೆಯ ದಿನ ಯಾವ ದಿನ ಆಗಿರಬಹುದು? ಹಂಗಾರ 1 ಶತಮಾನ ಅಂದ್ರೆ ಎಷ್ಟು ವರ್ಷ? 100 ವರ್ಷ. 100 ವರ್ಷಕ್ಕೆ ಕೋಡ್ ಏನೈತಿ? 0 ಅಂದ್ರೆ ಯಾವ ವಾರ ಅಂತ ಹೇಳಿನಿ? ರವಿವಾರ. ತೀತನಿಲ್ಲೋ? 0 ಅಂದ್ರೆ ಯಾವ ವಾರ? ಹಾಗಾದ್ರೆ 5 ಬರ್ಬೇಕು. ಸೋಮವಾರದಿಂದ ಸ್ಟಾರ್ಟ್ ಮಾಡೋದ್ಲೋ. ಸೋಮವಾರ 1, ಮಂಗಳವಾರ 2, ಬುಧವಾರ 3, ಗುರುವಾರ 4, ಶುಕ್ರವಾರ 5. ತೀತನಿಲ್ಲ? ಹಾಗಾದ್ರ ಯಾವ್ದನ ಆಗಿರ್ತತ್ರಿ? ಶುಕ್ರವಾರ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಹಾಗಾದ್ರೆ 5 ಅಂದ್ರ 1ನೇ ದಿನ ಯಾವ್ದನ ಆಗಿರ್ತತಿ? ಸೋಮವಾರ. 2ನೇ ದಿನ ಮಂಗಳ. 3 ಬುಧ. 4 ಗುರು. 5 ಶುಕ್ರ. ಹಾಗಾದ್ರ ಶತಮಾನದ ಕೊನೆಯ ದಿನ ಯಾವ ದಿನವಾಗಿರ್ತದಂತ್ರಿ? ಶುಕ್ರವಾರ. ಇಟ್ ಈಸ್ ರೈಟ್. ತಿಳಿದಿದೆ ಎಲ್ಲರಿಗಿದ? ಹಾಗಾದ್ರ ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಏನಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ. 100 ವರ್ಷಗಳ ಅವಧಿಯು ಎಷ್ಟು ಅಧಿಕ ವರ್ಷಗಳನ್ನು ಹೊಂದಿರುತ್ತದೆ ಅಂತ ಕ್ವಶನ್. ತಿಳಿತಿನಿಲ್ಲ? 100 ವರ್ಷಗಳ ಅವಧಿಯು ಎಷ್ಟು ಅಧಿಕ ವರ್ಷಗಳನ್ನು ಹೊಂದಿರುತ್ತದೆ ಅಂತ ಕ್ವಶನ್ ಐತಿ. ಹಾಗಾದ್ರ ಅಧಿಕ ವರ್ಷ ಎಷ್ಟು ವರ್ಷಕ್ಕೊಮ್ಮೆ ಬರ್ತದ್ರಿ? 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರ್ತದೆ. ಹಾಗಾದ್ರ ಕೊಟ್ಟಂತ ಇಸ್ವಿಯನ್ನ ಎಷ್ಟಲೇ ಭಾಗಿಸ್ಬೇಕು? 4 ಹಾಗಾದ್ರ ಈ ಕ್ವಶನ್ ಒಳಗೆ ಏನೈತಪ್ಪ ಅಂದ್ರ 100 ವರ್ಷಗಳ ಎಷ್ಟಂದ್ರಿ? 100 ವರ್ಷಗಳ ಅವಧಿಯು ಎಷ್ಟು ಅಧಿಕ ವರ್ಷಗಳನ್ನು ಹೊಂದಿರುತ್ತದೆ ಕ್ವಶನ್. 100 ವರ್ಷದ ಅಂತಾವ್ ಅವ್ ಯಾವ್ದನ್ನೋದು ಗೊತ್ತಿಲ್ಲ. ತೀತಿನಿಲ್ಲ? ಅವ್ ಎಷ್ಟು ಕೊಟ್ಟಿದ? 1 ಶತಮಾನ ಆಗೈತಿ. 100 ವರ್ಷ ಅಂದ್ರೆ ಎಷ್ಟು ಶತಮಾನ ಆಗ್ತಾವ್ರಿ? 1 ಶತಮಾನ ಆಗತ್ತಿನಿಲ್ಲೋ. ಹಂಗ 100 ವರ್ಷ ಐತಂತ ಅವಧಿಯು ಎಷ್ಟು ಅಧಿಕ ವರ್ಷಗಳನ್ನು ಹೊಂದಿರ್ತವೆ? 100 ವರ್ಷಗಳಲ್ಲಿ ಎಷ್ಟು ಅಧಿಕ ವರ್ಷಗಳು ಬರ್ತವೆ ಅಂತ ಕ್ವಶನ್. ತೀತಿನಿಲ್ಲೋ? ಹಾಗಾದ್ರ 100 ವರ್ಷಗಳನ್ನ ಎಷ್ಟರಲ್ಲೇ ಭಾಗಿಸ್ಬೇಕು? 4 ಯಾಕೆ ಭಾಗಿಸ್ಬೇಕಪ್ಪ? ಹಾಗಂದ್ರ 4 ವರ್ಷಕ್ಕೊಮ್ಮೆ ಏನಾಗ್ತದಪ್ಪ ಅಂದ್ರ ಅಧಿಕ ವರ್ಷ ಬರ್ತದೆ. ಎಷ್ಟು ವರ್ಷಕ್ಕೊಮ್ಮೆ ಬರ್ತತಿ? 4 ವರ್ಷಕ್ಕೊಮ್ಮೆ. ಇದನ್ನ 4 ಭಾಗಿಸ್ರಿ. ಅಂದ್ರ ಕರ್ತವಾಡಿ ಛೇದ ಹೊಡ್ಯಾಕ ಕೊಡ್ತತಿಲ್ಲ ಎಲ್ಲಾರ್ಗೆ. ಇಲ್ಲಿ ನೋಡ್ರಿ, 4 ಒಂದಲೇ 4 2 8. ಎಷ್ಟು ಉಳಿತಿದ್ರಾಗ 2 ಉಳಿತಿಲ್ಲೋ. 2ಕ್ಕ ಅಂದ್ರ 2 ಬಾತು 0 ಐತಲ್ಲ. ಆಗ ಎಷ್ಟು? 20 ಆತು. 4 ಎಷ್ಟೇ 20 ರೀ? 4 5 20. ಹಾಗಾದ್ರ 100 ವರ್ಷಗಳಲ್ಲಿ ಬರುವಂತಹ ಅಧಿಕ ವರ್ಷಗಳ ಸಂಖ್ಯೆ ಎಷ್ಟಂತ ಆಪ್ಷನ್ ಐತಿ. ಆಪ್ಷನ್ ಈಸ್ ರೈಟ್ ಆನ್ಸರ್. ತಿಳಿತಿದ್ ನಿಮಗ? ಹಂಗಾರಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡ್ರಿ. ಜೂನ್ 1, 2001 ವಾರದ ದಿನ ಯಾವುದು? ಕ್ವಶನ್ ಕೇಳಲ್ಲ ಇಲ್ಲಿ. ಇದ ಕೋಡ್ ಒಳಗ 2001 ನಿಯರ್ ಆನ್ಸರ್ ಯಾವ್ದು ನೋಡ್ರಿ? ಇಸ್ವಿ 2000. ಎಷ್ಟಿದ್ರಿ? 2000.
2000 ಕೋಡ್ ಏನೈತಿ 0. ಹಾಗಾದ್ರ ಇದು ಒಂದೊಂದು ನಾಲ್ಕನೇ ಭಾವ ಹೋಗ್ತೈತಿ ಇದು ಕನ್ಸಿಡರ್ ಮಾಡೋದು ಬೇಡ. ಹಾಗಾದ್ರೆ ಇನ್ನು ಬರುವಂತ ದಿನಗಳ ಸಂಖ್ಯೆ ಎಷ್ಟು? ಜೂನ್ 8ನೇ ತಾರೀಕು ಯಾವ ಸಿಕ್ಕಿದಲ್ಲೋ. ಹಾಗಾದ್ರೆ ಸಾಮಾನ್ಯ ವರ್ಷದೊಳಗ ಜನವರಿ ಕೋಡ್ ಎಷ್ಟೈತ್ರಿ? 3. ಫೆಬ್ರವರಿ ಒಳಗ 0. ಮಾರ್ಚ್ ಒಳಗ 3. ಏಪ್ರಿಲ್ ಒಳಗ 2. ಮೇ ಒಳಗ 3. ಹಾಗಾದ್ರೆ ಈ ಕೊಟ್ಟಿರುವಂತ ತಿಂಗಳು ಯಾವ್ದ್ರಿ? ಜೂನ್ ಅಂದ್ರಿ. ಯಾವುದು? ಅಷ್ಟು ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಎಷ್ಟಾಗ್ತೈತಿ? 3 ವರ್ಷ ಆಗ್ರಿ 6 ವರ್ಷ 9 12 ಎಷ್ಟಾಗ್ತೈತ್ರಿ? 12. ಇದನ್ನ 7ಗೆ ಭಾಗಿಸಿ ನೋಡೋಣ. 7ಗೆ ಯಾಕೆ ಭಾಗಿಸ್ಬೇಕ್ರಿ? 7ಗೆ ಭಾಗಿಸಿ ಎಷ್ಟು ಬರ್ತೈತಿ? 7 ಶೇಷ ಎಷ್ಟು ಉಳಿತ್ರಿ? 5 ಉಳಿತಿಲ್ಲ. ಹಾಗಾದ್ರೆ 0 ಅಂದ್ರೆ ಯಾವ ವಾರ ಐತಿ? ರವಿವಾರ. 1 ಅಂದ್ರೆ 2 ಅಂದ್ರೆ 3 ಅಂದ್ರೆ 4 ಅಂದ್ರೆ 5 ಅಂದ್ರೆ ಶುಕ್ರವಾರ. ಈತನಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 6 ವಾರ 8 ದಿನಗಳಲ್ಲಿ ಎಷ್ಟು ದಿನಗಳಿವೆ ಅಂತ ಕ್ವಶನ್ ಕೇಳ. ಈತನಿಲ್ಲ. 6 ವಾರ ಅಂದ್ರೆ ಒಂದು ವಾರಕ್ಕೆ ಎಷ್ಟು ದಿನ? 7. ಹಾಗಾದ್ರೆ 6 ಇಂಟು ಎಷ್ಟು ಮಾಡ್ಬೇಕ್ರಿ? 7. 7 ಯಾಕೆ ಮಾಡ್ಬೇಕೈತಿ? ಅಂದ್ರೆ ಒಂದು ವಾರಕ್ಕೆ ಎಷ್ಟು ದಿನ? ಹಾಗಾದ್ರೆ ಇಲ್ಲೇ ವಾರ ಇದ್ದದ್ದನ್ನ ದಿನಗಳ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಇದನ್ನಿಲ್ಲ. ಆಗ 7 ಆಗಲಿ ದಿನಗಳ ಸಂಖ್ಯೆ ಎಷ್ಟು ಬರ್ತದೆ? 42. ಇಲ್ಲಿ ಎಷ್ಟು ದಿನಗಳು ಅದಾವ? ಇನ್ನ 8. ಹಾಗಾದ್ರೆ ಕುರ್ಸಿ ಎಷ್ಟಾಗ್ತದೆ? 50. ಹಾಗಾದ್ರೆ 6 ವಾರ 8 ದಿನಗಳಲ್ಲಿ ಎಷ್ಟು ದಿನಗಳಿವೆ ಅಂತಂದ್ರೆ ನಿಮ್ಗ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆನಂದ್ ಸರ್, SH ಫೌಂಡೇಶನ್ ಇಂದ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲಲ್ಲ, SH ಫೌಂಡೇಶನ್ ಗೋನ್ಕೋಪ್ ಯೂಟ್ಯೂಬ್ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ. ಆಗ ಗ್ರಾಮೀಣ ಭಾಗದ ಅಭ್ಯರ್ಥಿಗಳಿಗೆ ಅತಿ ಪೂರಕವಾಗಿ ಹೆಲ್ಪ್ ಆಗುವಂತ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಒಂದು ಯೂಟ್ಯೂಬ್ ಚಾನಲ್ ಐತೆ ನಮ್ದು. ಅದರ ಹೆಸರು ಏನಪ್ಪಾ ಅಂದ್ರೆ SH ಫೌಂಡೇಶನ್ ಗೋನ್ಕೋಪ್. ನಿಮಗಿಲ್ಲೇ ವಿಡಿಯೋಸ್ ಒಳಗೆ ಹೋದಾಗ ನಿಮ್ಗೆ ಸಾಕಷ್ಟು ವಿಡಿಯೋಗಳು ಸಿಗ್ತಾವೆ. ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ ಆಗುವಂತ SSC ಆಗಿರ್ಬೋದು, ಮತ್ತು NMMS ಕ್ಲಾಸ್ ಆಗಿರ್ಬೋದು, ನವೋದಯ ಕ್ಲಾಸ್ ಆಗಿರ್ಬೋದು, ಈಸಿ ಟ್ರಿಕ್ ಮುಖಾಂತರ ನಿಮ್ಗೆ ಅತಿ ಸುಲಭವಾಗಿ ತಿಳ್ಕೊಳ್ಳುವಂತ ಒಂದು ಕ್ಲಾಸಸ್ ಅನ್ನು ಮಾಡಿದೀವಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.